ನಮಸ್ಕಾರ ಎಲ್ರಿಗೂ. ಫ್ರೆಂಡ್ಸ್, ಇವತ್ತು ಆರೋಗ್ಯವಾದ ಡಯಟ್ ಫುಡ್ ಆದ ಒಂದು ಆರೋಗ್ಯವಾದ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಅರ್ಧ ಆಪಲ್ ತೊಗೊಂಡಿದ್ದೀನಿ. ಅರ್ಧ ಆಪಲ್ ತೊಗೊಂಡು ಮೇಲೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಿಪ್ಪೆ ತೊಗೊಂಡು. ಆಮೇಲೆ ರಾಗಿ ಮಾಲ್ಟ್, ಅದು ರಾಗಿ ರಾತ್ರಿಯೆಲ್ಲೂ ಮಜ್ಜಿಗೆನಲ್ಲಿ ನೆನೆಸಿಟ್ಬಿಟ್ಟು ಅದನ್ನು ಒಣಗಿಸಿ ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡೆ ರಾಗಿ ಮಾಲ್ಟ್ ಇದು. ಮತ್ತು ಇದು 64 ಧಾನ್ಯಗಳು ಮತ್ತು ಬೇರುಗಳು ಎಲ್ಲನೂ ಮಲ್ಟಿ ಮಿಲೆಟ್ ಪೌಡರ್ ಇದು. 64 ವಿಧ ಇದೆ ಅದರಲ್ಲಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಎಲ್ಲ ರೀತಿಯಲ್ಲೂ ಒಳ್ಳೆಯದು. ಒಂದೊಂದು ಐಟಮ್ ಒಂದೊಂದಕ್ಕೆ ಒಳ್ಳೆಯದು. ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಫಿಟ್ನೆಸ್ಗೆ ಇನ್ನೊಂದಕ್ಕೆ ಎಲ್ಲಕ್ಕೂ ತುಂಬ ಒಳ್ಳೆಯದು. ಮತ್ತು ಬೆಲ್ಲ ಫ್ರೆಂಡ್ಸ್, ಬೆಲ್ಲ ತುಂಬ ಕಬ್ಬಿಣಾಂಶ ಇರುತ್ತೆ. ತುಂಬ ಬೆಲ್ಲ ತೊಗೊಳ್ತಾ ಇರಬೇಕು ಅವು ಸ್ವಲ್ಪನಾದರೂ. ಮತ್ತು ಏಲಕ್ಕಿ ಪೌಡ್ರ್ ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಇಷ್ಟನ್ನು ಮಿಕ್ಸಿ ಮಾಡ್ಕೊಂಬರೋಣ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಫ್ರೆಂಡ್ಸ್. ಇದು ಆರೋಗ್ಯವಾದ ಡ್ರಿಂಕ್. ಇದು ಆರಾಮಾಗಿ ನಾವು ಮನೇಲಿ ಇದೊಂದು ಗ್ಲಾಸ್ ಕುಡಿದ್ರೆ ಸಾಕು, ನಮ್ಮದು ಬೆಳಗಿನ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗುತ್ತೆ. ಅಷ್ಟು ರಿಚ್ ಫುಡ್ ಫ್ರೆಂಡ್ಸ್ ಇದು. ಆರಾಮಾಗಿ ನೀವು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡು ಬಂದು ಒಂದು ಗ್ಲಾಸ್ ತೊಗೊಂಡ್ರೆ ಇಷ್ಟು ಅರ್ಧ ಆಪಲ್ಗೆ ಎರಡು ಗ್ಲಾಸ್ ಆಗುತ್ತೆ. ಇಬ್ಬರಿಗೆ ಆರಾಮಾಗಿ ಆಗುತ್ತೆ ಬ್ರೇಕ್ಫಾಸ್ಟ್ ಇದು. ಅರ್ಧ ಆಪಲ್ ಇಷ್ಟು ನಾವು ಹಾಕಿರೋ ಅಷ್ಟು ಐಟಮ್ ಆದರೆ ಖಂಡಿತ ಫ್ರೆಂಡ್ಸ್ ಮಾಡ್ಕೊಳ್ಳಿ. ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಬ್ಬಿಣಾಂಶ ಪ್ರತಿಯೊಂದು ಬಾಡಿಗೆ ಏನು ಬೇಕು, ಬಾಡಿಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಸುಲಭ ಇದೆ. ಆಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಲಾಸ್ಟಲ್ಲೆಲ್ಲ ಮಿಕ್ಸಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಪೆಪ್ಪರ್ ಪೌಡರು ನಿಂಬೆಹಣ್ಣು ಹಾಕ್ಕೋಬೇಕು. ಸರಿ, ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಎಲ್ಲರೂ ನೋಡ್ತಾ ಇದ್ದರೆ ಖಂಡಿತ ಲೈಕ್ ಮಾಡಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಬೇರೆಯವ್ರಿಗೂ ಹೇಳಿ ಈ ಥರ ಅವರು ಮಾಡ್ಕೊಂಡು. ತುಂಬ ಶುಗರ್ ಇರೋರು, ಇನ್ನೊಂದು ಶುಗರ್ ಅಂದರೆ ಶುಗರ್ ಇರೋರು ಆಪಲ್ ಬೇಡ, ಬೇರೆದು ಹಾಕ್ಕೋಬೋದು ಆರಾಮ್ಸೆ. ಯಾವ ಹಣ್ಣಿದ್ರೂ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಇವಾಗ ಆಪಲ್ ಹಾಕ್ಕೊಂಡಿದ್ದೀನಿ, ಬೇರೆದೆಲ್ಲ ಹಾಕ್ಕೋಬೋದು, ಬೇರೆದಿದ್ದರೂ ಹಾಕ್ಕೋಬೋದು. ಹಾಗಾಗಿ ನೀವು ಆರಾಮಾಗಿ ಮಾಡ್ಕೊಂಡು ನೋಡಿ. ಜ್ಯೂಸ್ ರೆಡಿ ಆಯ್ತು, ಇಷ್ಟು ಚೆನ್ನಾಗಿದೆ ಅಂತ. ಆರಾಮಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ತುಂಬ ಟೇಸ್ಟಾಗಿರುತ್ತೆ, ಕುಡಿಯೋಕ್ಕೂ ತುಂಬ ಟೇಸ್ಟಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಬಾಡಿ ಫಿಟ್ನೆಸ್ ಇರುತ್ತೆ, ಜೊತೆಗೆ ದಪ್ಪ ಇರೋರು ಸಣ್ಣಾಗೋಕ್ಕೂ ಅನುಕೂಲ ಆಗುತ್ತೆ ಇದು ತಗೊಳ್ಳೋದ್ರಿಂದ. ಖಂಡಿತ ನೀವು ಆರಾಮಾಗಿ ತಗೊಂಡು ಯೂಸ್ ಮಾಡಿ. ಯಾಕೆಂದರೆ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕಲ್ವ. ಎಲ್ಲ ಒಳ್ಳೆ ನ್ಯಾಚುರಲ್ ಫುಡ್ ಫ್ರೆಂಡ್ಸ್ ಇದು. ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಇದಿಲ್ಲ, ಎಲ್ಲ ನಾವು ಕೈಯಿಂದ ಮಾಡಿರೋಂಥದ್ದು. ಹಾಗಾಗಿ ತೊಗೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ, ಹೇಳಿ, ಲೈಕ್ ಮಾಡಿ. ನೀವು ಮಾಡ್ಕೊಳ್ಳಿ. ಮಾಡಿಕೊಂಡು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.